ಮೈಸೂರಿನ ಅರಮನೆಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ವಸ್ತು ಸಂಗ್ರಹಾಲಯ ಕೇಂದ್ರದಿಂದ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಅರಮನೆಯಲ್ಲಿ ಉಪಹಾರ ಸೇವಿಸಿ ಪ್ರಧಾನಿ ಮೋದಿ ರಾಜವಂಶಸ್ಥರ ಜೊತೆ ಉಪಹಾರವನ್ನ ಸೇವಿಸಿದ್ದಾರೆ. ಇನ್ನ ರಾಜಮಾತೆ ಪ್ರಮೋದಾದೇವಿ ಆಹ್ವಾನ ಹಿನ್ನೆಲೆಯಲ್ಲಿ ಭೇಟಿಯನ್ನ ನೀಡಿದ್ರು ಅರಮನೆಗೆ. ಇಡ್ಲಿ, ಅವಲಕ್ಕಿ, ಉಪ್ಪಿಟ್ಟು, ಮೈಸೂರು ಪಾಕ್ ಸವಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮೈಸೂರಿನ ಅರಮನೆಗೆ ಆಗಮಿಸಿದ್ದಾರೆ. ವಸ್ತು ಸಂಗ್ರಹಾಲಯ ಕೇಂದ್ರದಿಂದ ಮೋದಿ ಆಗಮಿಸಿ ಅರಮನೆಯಲ್ಲಿ ಉಪಹಾರವನ್ನ ಸೇವಿಸಿದ್ದಾರೆ. ರಾಜವಂಶಸ್ಥರ ಜೊತೆ ಉಪಹಾರವನ್ನ ಸೇವಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂದು ಅರಮನೆ ಮೈದಾನದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಇಂದು ಪ್ರಧಾನಿ ನರೇಂದ್ರ ಮೋದಿ 15,000 ಜನಗಳ ಮಧ್ಯೆ ಯೋಗಾಸನವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ರಾಜಮಾತೆಯವರು ಪ್ರಮೋದಾದೇವಿಯವರು ಆಹ್ವಾನವನ್ನ ಕೂಡ ನೀಡಿದ್ರು. ಇದರ ಬೆನ್ನಲ್ಲೇ ರಾಜಮಾತೆ ರಾಜವಂಶಸ್ಥರ ಜೊತೆ ಉಪಹಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇವಿಸಿದ್ದಾರೆ. ಇಡ್ಲಿ, ಅವಲಕ್ಕಿ, ಉಪ್ಪಿಟ್ಟು, ಮೈಸೂರು ಪಾಕ್ ಸವಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ವಸ್ತು ಸಂಗ್ರಹಾಲಯ ಕೇಂದ್ರದಿಂದ ಮೋದಿಯವರು ಆಗಮಿಸಿ ಅರಮನೆಯಲ್ಲಿ ಉಪಹಾರವನ್ನ ಸೇವಿಸಿದ್ದಾರೆ. ರಾಜಮಾತೆಯ ಆಹ್ವಾನದ ಬೆನ್ನಲ್ಲೇ ರಾಜವಂಶಸ್ಥರ ಜೊತೆಗೆ ಉಪಹಾರವನ್ನ ಸೇವಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇಂದು ಬೆಳಗ್ಗೆ 7 ಗಂಟೆಗೆ ಶುರುವಾದಂತಹ ಯೋಗ ಕಾರ್ಯಕ್ರಮ 7:15 ಅಂದರೆ 8 ಗಂಟೆಯ ಸುಮಾರಿಗೆ ಮುಕ್ತಾಯವಾಗಿತ್ತು. ಇದಾದ ನಂತರ ವಸ್ತು ಸಂಗ್ರಹಾಲಯಕ್ಕೆ ತೆರಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ನಂತರ ಅಲ್ಲಿಂದ ಮೈಸೂರು ಅರಮನೆಗೆ ತೆರಳಿದ್ದಾರೆ. ಮೈಸೂರಿನ ಅರಮನೆಗೆ ತೆರಳಿ ರಾಜಮಾತೆ ರಾಜವಂಶಸ್ಥರ ಜೊತೆಗೆ ಆಹಾರವನ್ನ ಸೇವಿಸಿದ್ದಾರೆ. ಇನ್ನು ಯೋಗ ಮುಗಿಸಿ ಮೈಸೂರಿನಿಂದಲೇ ಪ್ರಧಾನಿ ದೆಹಲಿಗೆ ತೆರಳಲಿದ್ದಾರೆ. ಇನ್ನ ಯೋಗ ಮುಗಿಸಿ ಪ್ರಧಾನಿ ಮೋದಿಯವರು ದೆಹಲಿಗೆ ತೆರಳಲಿದ್ದಾರೆ. ರಾಜ ಮನೆತನದ ರಾಜಾತಿಥ್ಯ ಸ್ವೀಕರಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ವಾಪಸ್ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಹಲವು ಕಾರ್ಯಕ್ರಮಗಳ ಚಾಲನೆಯನ್ನ ಮಾಡಿದ್ರು. ನಿನ್ನೆ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೂಡ ನೀಡಿದ್ರು. ಇಂದು ಬೆಳಗ್ಗೆ ಮೈಸೂರಿನಲ್ಲಿ ವಿಶ್ವ ಯೋಗ ದಿನದಲ್ಲಿ ಭಾಗಿ ಕೂಡ ಆಗಿದ್ರು. ನಿನ್ನೆಯಿಂದಲೂ ಕೂಡ ಹಲವಾರು ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ದು ಇವತ್ತು ಯೋಗ ಕಾರ್ಯಕ್ರಮದಲ್ಲಿ ಭಾಗಿ ಕೂಡ ಆಗಿದ್ರು. 2 ದಿನಗಳ ರಾಜ್ಯ ಪ್ರವಾಸವನ್ನ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ರಾಜಮನೆತನದ ರಾಜಾತಿಥ್ಯ ಸ್ವೀಕರಿಸಿದಂತಹ ಪ್ರಧಾನಿ ಮೋದಿ ಅವರು ಇಂದು ವಾಪಸ್ ತೆರಳಲಿದ್ದಾರೆ. ಇನ್ನು ವಿಶೇಷ ವಿಮಾನದ ಮೂಲಕ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ಉಪಹಾರದ ಬಳಿಕ ಮಂಡಕಹಳ್ಳಿಯತ್ತ ತೆರಳಲಿರುವ ಪ್ರಧಾನಿ ಮೋದಿ ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಉಪಹಾರಕ್ಕೆ ಅರಮನೆಗೆ ತೆರಳಿದ್ರು ನರೇಂದ್ರ ಮೋದಿ ಅವರು. ರಾಜ ಮನೆತನದ ಆತಿಥ್ಯ ಸ್ವೀಕರಿಸಿದ ನಂತರ ಇದೀಗ ವಾಪಸ್ ದೆಹಲಿಗೆ ಪ್ರವಾಸವನ್ನ ಬೆಳೆಸಲಿದ್ದಾರೆ. ಇನ್ನು ಮೈಸೂರು ಅರಮನೆಯಲ್ಲಿ ಪ್ರಧಾನಿ ಉಪಹಾರ ಸೇವನೆ ನಂತರ ಇದೀಗ ರಾಜವಂಶಸ್ಥರ ಜೊತೆ ಪ್ರಧಾನಿ ಮೋದಿ ಉಪಹಾರ ಸೇವಿಸಿದ ನಂತರ ಮತ್ತೆ ದೆಹಲಿಗೆ ವಾಪಸ್ ತೆರಳುತ್ತಾ ಇದ್ದಾರೆ. ಇನ್ನು 2 ದಿನಗಳ ಕಾಲ ಪ್ರಧಾನಿ ಮೋದಿ ಅವರು ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದ್ರು. ಹಾಗೆ ಇವತ್ತು ಕೂಡ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗ ದಿನವನ್ನ ಕೂಡ ಆಚರಿಸಿದ್ರು. ಇನ್ನು ಈ ಒಂದು ಯೋಗ ದಿನಾಚರಣೆಯಲ್ಲಿ 15,000 ಮಂದಿ ಭಾಗಿಯಾಗಿದ್ರು. ಅವರ ಜೊತೆ ಮೋದಿಯವರು ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ಯೋಗವನ್ನ ಮಾಡುವುದರ ಮೂಲಕ ಯುವ ಜನತೆಗೆ ಯೋಗದ ಒಂದು ಪರಿಚಯವನ್ನ ಹಾಗೆ ಯೋಗದ ಮಹತ್ವವನ್ನ ತಿಳಿಸುವಂತಹ ಕೆಲಸವನ್ನ ಮೋದಿಯವರು ಮಾಡಿದ್ರು. ಇನ್ನು ಮೈಸೂರಿನ ಅರಮನೆಗೆ ಆಗಮಿಸಿದ್ರು ಪ್ರಧಾನಿ ಮೋದಿಯವರು. ವಸ್ತು ಸಂಗ್ರಹಾಲಯ ಕೇಂದ್ರದಿಂದ ಆಗಮಿಸಿದ ಮೋದಿಯವರು ಅರಮನೆಯಲ್ಲಿ ಉಪಹಾರವನ್ನ ಸೇವಿಸಿದ್ರು. ರಾಜಮಾತೆ ಪ್ರಮೋದಾದೇವಿ ಆಹ್ವಾನದ ಹಿನ್ನೆಲೆಯಲ್ಲಿ ರಾಜವಂಶಸ್ಥರ ಜೊತೆಗೆ ಉಪಹಾರವನ್ನ ಸೇವಿಸಿದಂತಹ ಪ್ರಧಾನಿ ಮೋದಿಯವರು
ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಉಪಹಾರಕ್ಕೆ ಅರಮನೆಗೆ ತೆರಳಿದ್ರು. ರಾಜಮನೆತನದ ಆತಿಥ್ಯ ಸ್ವೀಕರಿಸಿದ ಪ್ರಧಾನಿ ಮೋದಿ ಅವರು ಉಪಹಾರದ ಬಳಿಕ ಮಂಡಕ್ಕಹಳ್ಳಿಯತ್ತ ತೆರಳಲಿದ್ದಾರೆ. ಇನ್ನು ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಯತ್ತ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಪ್ರಧಾನಿ ಮೋದಿ ಅವರು ಬೆಳಗ್ಗೆಯಿಂದ ಯೋಗ ದಿನಾಚರಣೆಯನ್ನು ಆಚರಿಸಿದ್ರು. ಹಾಗೆ ಏನು ವಸ್ತು ಸಂಗ್ರಹಾಲಯ ಕೇಂದ್ರಕ್ಕೆ ಕೂಡ ಭೇಟಿಯನ್ನು ನೀಡಿದರು. ನಂತರ ರಾಜಮನೆತನಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಭೋಜನವನ್ನು ಕೂಡ ಸವಿದು ಇದೀಗ ಮತ್ತೆ ವಾಪಸ್ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸೋದಕ್ಕೆ ಪ್ರಧಾನಿ ಮೋದಿ ಅವರು ಮುಂದಾಗ್ತಾ ಇದ್ದಾರೆ. 2 ದಿನಗಳ ಕಾಲ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೂಡ ನೀಡಿದರು. ಹಾಗೆ ಇವತ್ತು ಕೂಡ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡ್ರು. ಹಾಗೆ ವಸ್ತು ಸಂಗ್ರಹಾಲಯಕ್ಕೆ ಕೂಡ ಭೇಟಿಯನ್ನು ನೀಡಿದರು. ಇದೀಗ ವಾಪಸ್ ದೆಹಲಿಯತ್ತ ಮುಖ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. इसलिए इस बार अंतर्राष्ट्रीय योग दिवस की थीम है योगा फॉर ह्यूमैनिटी। मैं इस थीम के जरिए योग के इस संदेश को पूरी मानवता तक पहुंचाने के लिए यूनाइटेड नेशंस का और सभी देशों का हृदय से धन्यवाद करता हूं। मैं दुनिया के सभी नागरिकों का भी सभी भारतीयों की तरफ से अभिनंदन करता हूं। साथियों, योग के लिए हमारे ऋषियों ने, हमारे महर्षियों ने, हमारे आचार्यों ने कहा है, शांतिम योगेन विंदति। इट मीन्स yoga brings peace for us. The peace from yoga is not only for individuals. Yoga brings peace to our society. Yoga brings peace to our nations and the world. And yoga brings peace to our universe. This might feel an extreme thought to someone, but our Indian sages have answered this with a simple mantra. Yat pinde tad brahmande. This whole universe starts from our own body and soul. The universe starts from us, and yoga makes us conscious of everything within us and builds a sense of awareness. It starts with self-awareness and proceeds to awareness of the world. When we become aware of ourselves and our world, we begin to spot things that need to be changed, both in ourselves and in the world. These may be individual lifestyle problems or global challenges like climate change and international conflicts. Yoga makes us conscious, competent, and compassionate towards these challenges. Millions of people with a common consciousness and consensus, millions of people with inner peace will create an environment of global peace. That's how yoga can connect the people. That's how yoga can connect the countries. And that's how yoga can become a problem solver for all of us. साथियों, भारत में हम इस बार योगा दिवस हम एक ऐसे समय पर मना रहे हैं जब देश अपनी आजादी के 75वें वर्ष का पर्व मना रहा है, अमृत महोत्सव मना रहा है। योग दिवस की ये व्यापकता, ये स्वीकार्यता भारत की उस अमृत भावना की स्वीकार्यता है जिसने भारत के स्वतंत्रता संग्राम को ऊर्जा दी थी। इसी भावना को सेलिब्रेट करने के लिए आज देश के 75 अलग अलग शहरों के
75 ऐतिहासिक स्थलों के साथ ही अन्य नगरों के लोग भी ऐतिहासिक स्थानों पर योग कर रहे हैं। जो ऐतिहासिक स्थान भारत के इतिहास के साक्षी रहे, जो स्थान सांस्कृतिक ऊर्जा के केंद्र रहे, वो आज योग दिवस के जरिए एक साथ जुड़ रहे हैं। इस मैसूरू पैलेस का भी इतिहास में अपना एक विशेष स्थान है। भारत के ऐतिहासिक स्थलों पर सामूहिक योग का अनुभव भारत के अतीत को, भारत की विविधता को और भारत के विस्तार को एक सूत्र में पिरोने जैसा है। अंतर्राष्ट्रीय स्तर पर भी